ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದೇ ನನ್ನ ಟೀತ್ ಕ್ಲಿಪ್ಸ್ ಬಗ್ಗೆ. ಸೊ ಅದ್ರ ಕೆಳಗಡೆ ಕಮೆಂಟ್ ಬಂದಿತ್ತು, ಈಗ ನಿಮ್ಮ ಟೀತ್ ಸರಿ ಹೋಗಿದೆಯಾ ಹೇಗೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅದು 1 year ಪ್ರೊಸೆಸ್ ಅಂತ ಹೇಳಿದರು. ಅವ್ರು ಮೇ ಬಿ ಸ್ವಲ್ಪ ಜಾಸ್ತಿ ಮಂತ್ಸ್ ತೊಗೋಬೋದು ಅಂತ ಹೇಳಿದರು. ಆಲ್ಮೋಸ್ಟ್ ನನಗೆ 1.5 year ಟೀತ್ ಕ್ಲಿಪ್ಸ್ದು ಪ್ರೊಸೆಸ್ ನಡೀತು. ಅದಕ್ಕೆ ನಾನು ಟೋಟಲಾಗಿ 35K ಪೇ ಮಾಡಿದ್ದೆ. ಲಾಸ್ಟ್ ಮಂತ್ವರೆಗೂ 35K ಪೇ ಮಾಡಿದ್ದೆ. ಸೊ ಆಮೇಲೆ ಟೀತ್ ಕ್ಲಿಪ್ಸ್ ಬಿಚ್ಚಿದ ಮೇಲೆ ನನಗೆ ಟೀತ್ಸ್ ಚೆನ್ನಾಗಾಯಿತು. ಸೇಮ್ ಈಗ ಗ್ಯಾಪ್ ಇದೆಯಲ್ಲ, ಇದು ಆ್ಯಂಡ್ ಇದು ಸೊ ಇವೆರಡು ಗ್ಯಾಪ್ಗೋಸ್ಕರನೇ ನಾನು ಅವ್ರ ಹತ್ರ ಟೀತ್ ಕ್ಲಿಪ್ಸ್ಗೋಸ್ಕರ ಹೋಗಿದ್ದೆ. ಸೊ ಆಲ್ಮೋಸ್ಟ್ 1 year ಟ್ರೀಟ್ಮೆಂಟಲ್ಲಿ ಚೆನ್ನಾಗಿ ಹಲ್ಲು ಹತ್ತಿರ ಆಯಿತು. ಬಟ್ ಆಮೇಲೆ ಏನಾಯಿತು ಅಂತಂದರೆ, ಕ್ಲಿಪ್ಸ್ ಬಿಚ್ ಆದಮೇಲೆ ವಿತಿನ್ ಒಂದು 15 days ಒಂದು 30 days ಒಳಗಡೆ ಮತ್ತೆ ಗ್ಯಾಪ್ ಚೂರಾಗಿ ಕಾಣ್ತು. ಸೊ ಆವಾಗ ಅವರು ನನಗೆ ಹೇಳಿದರು, ಸ್ಟಾರ್ಟಿಂಗಲ್ಲಿ ನಾನು ಕ್ಲಿಪ್ಸ್ ಬುಕ್ ಮಾಡಿದಾಗ ನಿಮಗೆ ಅಲೈನ್ಮೆಂಟ್ ಹಾಕ್ತೀವಿ ಬ್ಯಾಕ್ ಸೈಡ್, ಇಲ್ಲಿ ಆ್ಯಂಡ್ ಇಲ್ಲಿ ಕೆಳಗಡೆ ಸಪೋರ್ಟಿವ್ ಆಗಿ. ಅದು ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಲೈಕ್ 10 years ಆಗಿರ್ಬೋದು, 20 years ಆಗಿರ್ಬೋದು. ಸೊ ಅದು ನಿಮ್ಗೆ ಎಲ್ಲಿವರೆಗೂ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿವರೆಗೂ ನೀವು ಮೇಂಟೈನ್ ಮಾಡ್ಬೋದು. 8 years ಕೂಡ ಕೆಲವೊಬ್ಬರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಆಯಿತು, ನಾನು ಅಲೈನ್ಮೆಂಟ್ ಹಾಕಿ ಅಂತ ಒಪ್ಕೊಂಡು ಟೀತ್ ಕ್ಲಿಪ್ ಪ್ರೊಸೆಸನ್ನು ಮಾಡ್ಕೊಂಡಿದ್ದೆ. ಬಟ್ ಆದಮೇಲೆ ಕ್ಲಿಪ್ ಪ್ರೊಸೆಸ್ ಎಲ್ಲ 1.5 year ಆದಮೇಲೆ ಅವ್ರು ಏನಂದರು ಅಂದರೆ, ಅಲೈನ್ಮೆಂಟ್ ಎಲ್ಲ ಹಾಕಲ್ಲ, ಇನ್ವಿಸಿಬಲ್ ಟೀತ್ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ನನಗೆ ಬೇಡ ಇನ್ವಿಸಿಬಲ್ ಟೀತ್ ಕ್ಲಿಪ್ಪು, ನನಗೆ ಅಲೈನ್ಮೆಂಟೇ ಹಾಕಿ ಅಂತಂದರೂ ಕೂಡ ಇಲ್ಲ ಇದೇ ಪ್ರಾಸೆಸ್ ಅಂತ ಲಾಸ್ಟಿಗೆ ಕೈ ಎತ್ತಿಬಿಟ್ರು. ಸೊ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ವಿಸಿಬಲ್ ಟೀತ್ ಕ್ಲಿಪ್ನ ಮಾಡಿಸ್ಕೊಂಡೆ. ಅದಕ್ಕೆ 4000 ಚಾರ್ಜ್ ಮಾಡಿದರು. ಸೊ ಟೋಟಲಾಗಿ 39,000 ಆಯಿತು. ಆಮೇಲೆ ಆ ಇನ್ವಿಸಿಬಲ್ ಟೀತ್ ಕ್ಲಿಪ್ ಹೇಗೆ ಅಂತಂದರೆ, ನಾವು ಹಾಕ್ಕೋಬೇಕು ಮಾರ್ನಿಂಗ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡುವಾಗ ತೆಗೆದಿಡಬೇಕು, ಬ್ರಷ್ ಮಾಡುವಾಗ ತೆಗೆದಿಡಬೇಕು, ಮತ್ತು ಹಾಕ್ಕೋಬೇಕು, ಲಂಚ್ ಮಾಡುವಾಗ ಮತ್ತೆ ತೆಗಿಬೇಕು, ಮತ್ತು ಹಾಕ್ಕೋಬೇಕು, ಡಿನ್ನರ್ ಮಾಡುವಾಗ ತೆಗೆದಿಡಬೇಕು, ಆಮೇಲೆ ಡಿನ್ನರ್ ಆದಮೇಲೆ ಮತ್ತೆ ಹಾಕ್ಕೋಬೇಕು. ಇನ್ ಕೇಸ್ ನೈಟ್ ಮತ್ತೆ ಬ್ರಷ್ ಮಾಡ್ತೀವಿ ಅಂದರೆ ಮತ್ತೆ ಬ್ರಷ್ ಮಾಡುವಾಗ ತೆಗೆದು ಬ್ರಷ್ ಮಾಡಬೇಕು, ಮತ್ತೆ ಹಾಕ್ಕೋಬೇಕು. ಸೊ ತುಂಬ ನರ್ಕ ಆಗೋದು ಅಂದರೆ ಹಾಕಿ ತೆಗೆಯುವಾಗ ಎಲ್ಲ ಪೇಯ್ನ್ ಬರೋದು, ಲೈಕ್ ಒಸಡು ಏನಿರುತ್ತಲ್ಲ ಅದೆಲ್ಲ ತುಂಬ ಪೇಯ್ನ್ ಬರೋದು. ಸೊ ಇದಾಗ್ತಾಯಿಲ್ಲ ನನಗೆ ಅಂತ ಹೋಗಿ ಮಧ್ಯದಲ್ಲಿ ಒಂದು ಸರಿ ಕೇಳಿದೆ. ಇಲ್ಲ ಮಿನಿಮಮ್ ನೀವು 6 months ಟ್ರೈ ಮಾಡಿ ನೋಡಿ, ಆಮೇಲೆ ಬನ್ನಿ ಅಂತಂದರು. ಸರಿ ಆಯಿತು ಅಂತ 6 months ಟ್ರೈ ಮಾಡಿ ಆಮೇಲೆ ಮತ್ತೆ ನನಗೆ ಆಗ್ತಾಯಿಲ್ಲ. ಆ್ಯಂಡ್ ಹೇಗೆ ಅಂದರೆ, ಹಾಕುವಾಗ ಗ್ಯಾಪ್ಸ್ ಕವರ್ ಆಗ್ತಾಯಿದೆ, ಮತ್ತು ಬಿಚ್ಚಿದ್ಮೇಲೆ ಮತ್ತೆ ಸೇಮ್ ಗ್ಯಾಪ್ಸ್ ಓಪನ್ ಆಗ್ತಾಯಿದೆ. ಸೊ ಹಾಗಾಗಿ ಇದಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಗ್ಯಾಪ್ಸ್ ಕೂಡ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಓಪನ್ ಆಗಿದೆ ಮತ್ತೆ ಅಂತ ಹೇಳಿದೆ. ಸೊ ಅವ್ರು ಏನು ಹೇಳಿದರು ಅಂತಂದರೆ, ಓಕೆ ನಿಮ್ಗೆ ಇದಾಗ್ತಾಯಿಲ್ಲ ಅಂತಂದರೆ ಮತ್ತೆ ಟೀತ್ ಕ್ಲಿಪ್ಪೇ ಹಾಕ್ತೀವಿ ಅಂತ ಹೇಳಿದರು. ಸೊ ಮತ್ತೆ ಫಸ್ಟಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಹೌದು ಮತ್ತೆ ಫಸ್ಟಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರು. ಮತ್ತೆ ಅದಕ್ಕೆ 35,000 ಆಗುತ್ತೆ. ಟೋಟಲಾಗಿ 35,000 ಅರೌಂಡ್ ಆಗುತ್ತೆ. ಬಟ್ ಈ ಸರಿ ನೀವು ಸೆಕೆಂಡ್ ಟೈಮ್ ಬರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿದ್ರು. ದೊಡ್ಡ ನನಗೆ ತಲೆನೋವಾಯಿತು. ಅವರು 35,000ಅಲ್ಲಿ ಕಂಪ್ಲೀಟಾಗಿ ಚೆನ್ನಾಗಾಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಹೋದಾಗ ಪ್ರಾಮಿಸ್ ಮಾಡಿದವರು, ಆಮೇಲೆ ಆ ಪ್ರಾಮಿಸನ್ನು ಬ್ರೇಕ್ ಮಾಡ್ದಂಗೆ ಆಯಿತು. ಅವರು ವರ್ಕೌಟೇ ಆಗಲಿಲ್ಲ. ಸೊ ಹಾಗಾಗಿ ನಾನು ಬೇಡ, ನಾನು ಮತ್ತೆ 35,000 ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಸೊ ಅವರು ಕೂಡ ಬಿಟ್ಬಿಟ್ರು. ಬಟ್ ನನಗೆ ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಅನ್ನಿಸ್ತು. ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬೇಡ, ಏನು ಆ್ಯಕ್ಷನ್ ತೊಗೋತೀವಿ, ಬಿಟ್ಬಿಡು, ಅವ್ರ ಪಾಪದ ಅವರೇ ತಿಂತಾರೆ, ಅವ್ರು ಮಾಡಿರೋ ಪಾಪ ಅವರೇ ಅನುಭವಿಸ್ತಾರೆ, ನೀನು ದುಡ್ಡು ತಿಂದೇನು ಉದ್ಧಾರ ಆಗಲ್ಲ, ನೀನು ಕೊಟ್ಟಿರೋ ಮಾತಂತ ನಿಲ್ಲಿಸ್ಕೊಟ್ಟಿಲ್ಲ, ಬಿಟ್ಬಿಡು ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಕೂಡ ಆಲ್ಮೋಸ್ಟ್ 6 months ಆಗೋಯಿತು. ನಾನು ಆ ಟಾಪಿಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಸ್ಟಾರ್ಟಿಂಗ್ ನನಗೆ ಎಷ್ಟು ಗ್ಯಾಪ್ ಇತ್ತು ಸೇಮ್ ಗ್ಯಾಪು ಮತ್ತೆ ಆಗಿದೆ. ಸೊ ದರ್ ಇಸ್ ನೋ ಯೂಸ್ ಅಂತ ಅನ್ನಿಸ್ತು. ಅಂದರೆ ಅವರು ಹೇಳೋ ಪ್ರೊಸೆಸನ್ನು ಕಂಪ್ಲೀಟಾಗಿ ಮಾಡೋದು ಅಂದರೆ, ಅವರು 1 year 1.5 year ಪ್ರೊಸೆಸ್ ಹೇಳಿದರೆ, ಅದು ಅಲ್ಲದೆ ಮತ್ತು 1.5 year ಪ್ರೊಸೆಸನ್ನು ಹೇಳಿದರೆ, ಅದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಇದು ನನ್ನ ಟೀತ್ ಕ್ಲಿಪ್ ಕತೆ. ಸೊ ನನ್ನ ಹಲ್ಲು ಮತ್ತೇನು ಸರಿಯಾಗಿಲ್ಲ, ಸೇಮ್ ಫಸ್ಟ್ ಏನು ಗ್ಯಾಪ್ ಇತ್ತಲ್ವ ಅದೇ ಗ್ಯಾಪು
ಕಂಟಿನ್ಯೂ ಆಗಿದೆ. ಸೊ ಆ ಗ್ಯಾಪ್ ನನಗೇನು ದೊಡ್ಡ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು.